ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ. ಇವತ್ತು ಬಂದು 4 ಏಪ್ರಿಲ್ 2025 ನಿಫ್ಟಿ 15 ಏನಾಯಿತು, BSEನಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬನ್ನಿ. ನಿಫ್ಟಿ 50 ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 345.65 ಪಾಯಿಂಟ್ಸ್ಗಳ ಒಂದು ಕುಸಿತ ಕಂಡಿದೆ. ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,904.45 ಪಾಯಿಂಟ್ಸ್ಗಳು ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಸೆನ್ಸೆಕ್ಸ್ ಕ್ಲೋಸ್ ಆಗಬೇಕಾದ್ರೆ ಸುಮಾರು 930.67 ಪಾಯಿಂಟ್ಸ್ಗಳಿಗೆ ಇವತ್ತು ಇಳಿಕೆ ಆಗಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ 75,364.69 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಯಿತು. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳ ಅತಿ ಹೆಚ್ಚು ಇಳಿಕೆ ಆಗಿದೆ, ಸೇಲ್ಸ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಟಾಟಾ ಸ್ಟೀಲಲ್ಲಿ ಸುಮಾರು 8.61% ಒಂದು ಇಳಿಕೆ ಕಂಡಿದೆ. ಹಾಗೆ ಇಂಡಾಲ್ಕೋ ಇಂಡಸ್ಟ್ರೀಸ್, ONGC, ಟಾಟಾ ಮೋಟರ್ಸ್, ಸಿಪ್ಲಾ, L&T, ಅಡಾನಿ ಪೋರ್ಟ್ಸ್, ವಿಪ್ರೋ, ಇಂಡಸ್ಇಂಡ್ ಬ್ಯಾಂಕ್ ಈ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಕುಸಿತ ಆಗಿದೆ ಅಂತ ಹೇಳ್ಬೋದು. ಹಾಗೆ JSW ಸ್ಟೀಲ್, ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಟೆಕ್ ಮಹೀಂದ್ರ, ರಿಲಯನ್ಸ್ ಇಂಡಸ್ಟ್ರಿ, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್, ಸನ್ ಫಾರ್ಮಾ, HCL ಟೆಕ್ನಾಲಜೀಸ್, ಅಡಾನಿ ಎಂಟರ್ಪ್ರೈಸಸ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಈ ಶೇರ್ಸ್ಗಳಲ್ಲೂ ಅತಿ ಹೆಚ್ಚು ಇವತ್ತು ಇಳಿಕೆ ನೋಡಿದ್ವಿ ನಾವು. ಅದೇ ರೀತಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡಿದ್ರೆ, ಟಾಪ್ ಗೇನರ್ಸ್ ಅಂತ ನೋಡಿದ್ರೆ ಕೆಲವೇ ಕಂಪ್ನಿಗಳಲ್ಲಿ ಅದು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಬಜಾಜ್ ಫಿನಾನ್ಸ್, HDFC ಬ್ಯಾಂಕ್ ಶೇರ್ಸ್ಗಳು, ನೆಸ್ಲೆ ಇಂಡಿಯಾ, ಅಪೋಲೋ ಹಾಸ್ಪಿಟಲ್ಸ್, ICICI ಬ್ಯಾಂಕ್, ಏಷ್ಯನ್ ಪೇಂಟ್ಸ್, ಆಕ್ಸಿಸ್ ಬ್ಯಾಂಕ್, ITC ಈ ಕಂಪ್ನಿಗಳು ಹೊರತುಪಡಿಸಿ ಮ್ಯಾಕ್ಸಿಮಮ್ ಇವತ್ತು ನೋಡೋದಾದರೆ ಇಳಿಕೆನೇ ಕಂಡಿರೋದು. ಈ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದ. ಲೈಕ್ ಮಾಡಿ.